ನಾಗಪುರದ ದೀಕ್ಷಾ ಭೂಮಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಗೌರಿ, ಗಣಪತಿ, ಕೃಷ್ಣ, ರಾಮ ಇವರು ಯಾವುದೇ ಇತ್ಯಾದಿ ಹಿಂದೂ ದೇವತೆಗಳನ್ನ ನಾನು ದೇವರೆಂದು ಪೂಜಿಸುವುದಿಲ್ಲ ಹಾಗೂ ನಂಬುವುದಿಲ್ಲ ಅಂತ ಹೇಳಿ ಹಿಂದೂ ಧರ್ಮಕ್ಕೆ ಮೆಟ್ಟಿಲೆ ಹೊಡೆದು ಬೌದ್ಧ ಧರ್ಮಕ್ಕೆ ಬಾಬಾ ಸಾಹೇಬ್ ಹೋದ್ರು. ಆಮೇಲೆ ಅದಕ್ಕಾಗಿ ಇವರು ಹೋಗಿ ಬೆಂಕಿ ಹಚ್ಚಿದೆ. ಯಾಕಂದ್ರೆ ಇವ್ರ ಏನ ಈ ಭಾರತ ಸಂವಿಧಾನ ಮಾಡ್ಬೇಕಂತ ಹೊಂಟ್ರಲ್ಲ ಮನುಸ್ಮೃತಿ, ಅದನ್ನ ಬಾಬಾ ಸಾಹೇಬ್ರು ಡಿಸೆಂಬರ್ 25ಕ್ಕೆ ಸೋಟ್ರು. ಏನು ಇವ್ರಿಗೆ ಕಿತ್ಕೊಳ್ಳೋಕ್ಕಾಗಲಿಲ್ಲ. ಇನ್ನು ನಾವು ವಂಶಸ್ಥರು ನಾವಿದ್ದೇವು, ನಮ್ದು ಏನು ಕಿತ್ಕೊಳ್ಳೋಕ್ಕಾಗಲ್ಲ. ಇವ ನಾಲಿಗೆ ಎಡಿ ಬಿಡ್ಲಾಕತ್ತೇನಪ್ಪ ಅಂತಂದ್ರೆ ಇವನು ನಾಲಿಗೆ ಕತ್ತರಿಸಿ ತಂದು ಯಾರು ಕೊಡ್ತಾರ ಅವ್ರಿಗೆ ನಮ್ಮ ಜಿಲ್ಲೆಯಿಂದ ನಾವು ₹1 ಕೋಟಿ ಕೊಡ್ತೇವೆ. ಅಮಿತ್ ಶಾ ನಾಲಿಗೆ ಕತ್ತರಿಸಿ ಆಮೇಲೆ ಇಲ್ಲಿ ನಮ್ಮ ಸಿಟಿ MLA ಅವರು ಕಾಂಗ್ರೆಸ್ದವರು ಅವ್ರದ್ದು ಇದು ಭಾಷಣವನ್ನು ತಿರ್ಚಾರ ಅಂತ ಹೇಳ್ತಾರ. ಭಾಷಣ ತಿರ್ಚಾರೋ ನಾಲಿಗೆ ತಿರ್ಚಾರೋ ಏನು ಗೊತ್ತಿಲ್ಲ ನಮಗ. ಆದ್ರ ನೀ ಬಸವನಗೌಡ ನೀ ಅಪ್ಪ ಹುಟ್ಟಿದ್ದೆ ಅಂದ್ರೆ ತಿರ್ಚುದ್ದು ತೋರಿಸ್ಬೇಕು. ಒಂದನೇದ್ದು ಬಾಬಾ ಸಾಹೇಬ್ ವಿಷಯದಾಗ ಮನಸ್ಸಿಗೆ ಬಂದಾಗ ಮಾತಾಡಿದ್ರ ನಡೆಯಲ್ಲ. ಮುಖ್ಯವಾಗಿ ಬಸವನಗೌಡರು ಮೊದಲ ಹಿಂದೂ ಹುಲಿ ಎತ್ತಿದ್ರು, ಮುಂದೆ ಏನ್ ಮಾಡಿಬಿಟ್ರು ಅವ್ರು ಬಹಳ ನಿಯತ್ತಿನ ನಾಯಿ ಎತ್ತ. ಮತ್ತ ನಾಯಿ ಬಹಳ ಬಗಳಕತ್ತಪ್ಪ ಅಂತಂದ್ರೆ ಕುಂಡ್ಯಾಗ ಕ್ಯಾರೆಕ್ಟರ್ ನಾಯಿ ಬಗಳದ್ ಬಂದ್ ಆತದ. ಅವ್ರು ನಮಗ ಗೊತ್ತೈತೆ ಅದು ಇಡೋದು. ಅದಕ್ಕ ಸುಮ್ ಗಪ್ ಕುತ್ತಿ ಚಲೋ ಅದ, ಇಲ್ಲಾಂದ್ರೆ ಕ್ಯಾರ್ ಇಡ್ಬೇಕಾಗ್ತದ. ಇನ್ನ ನಾವು ಎಲ್ಲರೂ ದಲಿತರು, ಇವರೆಲ್ಲ ಏನ್ ಚಾಲು ಮಾಡಿಬಿಟ್ರಪ್ಪ ಅಂತಂದ್ರೆ ಎಲ್ಲ ಕಡೆ ಮುಸ್ಲಿಮರು ಹಿಂದೂ ದೇವಾಲಯಗಳನ್ನ ಆಕ್ರಮಿಸಿಕೊಂಡಾರ, ಅವೆಲ್ಲ ಬಿಡಿಸ್ಕೋತೀವಿ ಅಂತ ಹೇಳಿ. ನಿಮ್ಮ ತಿರುಪತಿ ತಿಮ್ಮಪ್ಪ, ಈ ಪಂಡ್ರಾಪುರ ವಿಠಲ, ರಾಘವೇಂದ್ರ, ಇವೇನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳವ, ಎಲ್ಲಾ ಬೌದ್ಧ ದೇವಾಲಯಗಳದಾವ, ಅವುಗಳನ್ನ ಇನ್ನು ಮುಂದೆ ದಲಿತರು ಕಬ್ಜಾ ಮಾಡ್ತಾರ ಅಂತ ಹೇಳಿ ಈ ಬಿಜೆಪಿ ಅವರು ಹೇಳಿದ್ರು. ಒಂದು ವೇಳೆ ಈಗ ಈ ಅಮಿತ್ ಶಾ ಏನು ರಾಜೀನಾಮೆ ಕೊಡ್ತಾನೋ ಬಿಡ್ತಾನೋ ಅದು ಗೊತ್ತಿಲ್ಲ. ಆದ್ರ ಇದನ್ನ ನಿರಂತರವಾಗಿ ಈ ಹೋರಾಟವನ್ನ ನಾವು ಚಾಲು ಇಡ್ತೇವೆ. ಮತ್ತು ಮುಖ್ಯವಾಗಿ ಈ ಏನು RSS ಏನ ಇದು ಚಡ್ಡಿ ಚೀಲಗಳದಾರ, ಈ ಬಿಜೆಪಿ ಅವರು ಇರ್ಲಿ, ಈ RSS ಬೆಳೆಸಿದಂತ ಕಾಂಗ್ರೆಸ್ ಇರ್ಲಿ, ನಾವು ಯಾರಿಗೂ ನಂಬುದಿಲ್ಲ. ನಮ್ಮದು ಏನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಮತ್ತು ನೆಲೆಗಟ್ಟಿನ ಮೇಲೆ ನಮ್ಮ ಹೋರಾಟಗಳದಾವ. ನಾವು ಯಾರ್ದು ನಾವು ದಲಿತ ಸಂಘಟನೆಗಳು ನಾವು ಯಾರ ಮಾತನ್ನು ಕೇಳುವುದಿಲ್ಲ. ಮತ್ತೆ ಇವರು ನಮಗ್ ಕರೆದು ಚಂದಾಗಿ ಮಾತಾಡಿ ಚಹಾ ಕುಡಿಸಿ ನೀರು ಕುಡಿಸಿ ಇವ್ರು ಗುಲಾಮರನ್ನು ಮಾಡ್ಕೊತಾರಪ್ಪ ಅಂತಂದ್ರೆ ಅದು ಆಗಲ್ಲ. ಇದನ್ನ ಎಲ್ಲಾ ಪಕ್ಷದ ಏನು ಮುಖಂಡರುಗಳದಾರ ಅವ್ರು ಯಾರು ನಮ್ಮವರೇ ಇರ್ಲಿ ಬೇರೆದವ್ರು ಇರ್ಲಿ ಇದನ್ನ ಮನವರಿಕೆ ಮಾಡ್ಕೋಬೇಕು. ಮತ್ತು ಈಗ ನಮ್ಮ ಈ ಹೋರಾಟದಕ್ಕ ಏನ ಇದರ ಮುಂಚೂಣಿಯ ನಾಯಕತ್ವನ ಪರಶುರಾಮ ಅವರು ವಹಿಸಿಕೊಂಡಿದ್ದಾರೆ. ಆಮೇಲೆ ಮದ್ದಿನವರು, ರಾಘು ಅವರು, ಆಮೇಲೆ ಸೋಮು ಅವರು, ವಿಠಲ್ ಅವರು, ಹಿಂಗೆ 16 ಸಂಘಟನೆಯ ಮುಖಂಡರುಗಳು ನಾವೆಲ್ಲ ಕೂಡ ಇದನ್ನ ನಿರ್ಧಾರ ಮಾಡಿದ್ದೀವಿ. ಇದನ್ನ ವಿಶೇಷವಾಗಿ ಪೊಲೀಸ್ ಇಲಾಖೆ ನಮಗೆ ಸಹಕಾರ ಮಾಡಿದೆ. ಯಾಕಂದ್ರೆ ನಾವು ಅಧಿಕೃತವಾಗಿ ನಾವು ಯಾವುದು ಏನು ಕೊಟ್ಟವ್ರನ್ನೂ ಅಲ್ಲ ತೊಗೊಂಡವ್ರನ್ನೂ ಅಲ್ಲ. ಆದ್ರೆ ಬಾಬಾ ಸಾಹೇಬರ ವಿಚಾರಗಳ ಮೇಲೆ ಬಾಬಾ ಸಾಹೇಬ್ರನ್ನ ನುಂಗಿ ಕುಡಿಯುವಂತ ಕೆಲಸ ಬಿಜೆಪಿ ಅವರು ಕಾಂಗ್ರೆಸ್ ಅವರು ಮಾಡ್ಲಾತಾರೆ. ಆದ್ರೆ ಅದನ್ನ ಆಗಿಸ್ಕೊಡೋದಿಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ಇನ್ನು ಮುಂದೆ ಈ ಅಮಿತ್ ಶಾ ಅವರಂತ ಈ ಕುತಂತ್ರಿಗಳು, ಆಮೇಲೆ ಬಿಜೆಪಿ ಒಂದು ಮಾತು ತಿರ್ಚಾರ, ಅದು ಮಾಡ್ಯಾರ, ಸುಳ್ಳು ಹೇಳತ್ತಾರ ಕಾಂಗ್ರೆಸ್ ಅವರು ಇವ್ರು ಹೇಳ್ತಾರಲ್ಲ, ಇವ್ರೇನು ಸಮರ್ಥನೆ ಮಾಡ್ಕೊಳ್ಳತ್ತಾರ ಅಮಿತ್ ಶಾಗ. ಇಂಥವ್ರು ಎಲ್ಲೇರೆ ಸಿಕ್ಕರಂದ್ರೆ ಯಾವುದೇ ಪಕ್ಷದ ಮುಖಂಡ ಇರ್ಲಿ, ಅವ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ, ಅವನಿಗೆ ಚಪ್ಪಲಿ ಹೊಡೆಯುವ ಕಾರ್ಯಕ್ರಮವನ್ನ ಹಾಕೋದು ದಲಿತ ಸಂಘಟನೆ. ಅದಕ್ಕೆ ಇನ್ನು ಮುಂದೆ ದಲಿತ ಸಂಘಟನೆಗಳ ನಮ್ಮದ ಏನು ಶಕ್ತಿ ಅನ್ನೋದನ್ನ ನಾವು ನಾವು ಎಲ್ಲ ಕೂಡ 2 ನಿಮಿಷನಾಗ ಈ ಕಾರ್ಯಕ್ರಮ ರೂಪಿಸಿ 2 ನಿಮಿಷನಾಗ ಅವ್ರು ಕ್ಯಾನ್ಸಲ್ ಮಾಡಿದ್ರಂತ. ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ನಮ್ಮ ಯುವ ಬಳಗ ಅಲ್ಲಿ ಪ್ರತಿಯೊಬ್ಬರಿಗೂ ನಾವು ಈ ಸಂಘಟನೆ ಪರವಾಗಿ, ಈ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ಪರವಾಗಿ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಪ್ರಭುತ್ವ.